ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣವು ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗವಾಗಿದ್ದು, ಗಡಿ ಭಾಗದಲ್ಲಿ ನೆರೆ ರಾಜ್ಯವಾದ ತಮಿಳುನಾಡು ಹಾಗೂ ಕೇರಳಕ್ಕೆ ಹಲವಾರು ರಾಜ್ಯ ಪ್ರವಾಸಿಗರು ಹಾದು ಹೋಗುವ ತಾಣವಾಗಿದ್ದರಿಂದ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಗೆ ಕೆಂಪು ಮತ್ತು ಹಳದಿ ಬಣ್ಣವನ್ನು ಹೊಡಿಸುವುದರಿಂದ ಕನ್ನಡದ ಗೌರವ ಹೆಚ್ಚಾದಂತೆ ಆಗುತ್ತದೆ. ಆದ್ದರಿಂದ ಪುರಸಭೆ ಇಲಾಖೆಯ ವತಿಯಿಂದ ತಾವುಗಳು ಇದರ ಬಗ್ಗೆ ಶೀಘ್ರ ಗಮನ ಹರಿಸಬೇಕೆಂದು ಸಂಘಟನೆ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗಳಾದ ಶರಣರವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಮೈಸೂರು ಊಟಿ ಮುಖ್ಯ ರಸ್ತೆ ಹಾಗೂ ಸುಲ್ತಾನ್ ಬತ್ತೇರಿ ರಸ್ತೆ ಮತ್ತು ಚಾಮರಾಜನಗರ ರಸ್ತೆ ಸೇರಿದಂತೆ ಸುಮಾರು 87 ವಿದ್ಯುತ್ ಕಂಬಗಳು ಇರುವುದರಿಂದ ಇದಕ್ಕೆ ಕೆಂಪು ಹಳದಿ ಬಣ್ಣದಿಂದ ಕೂಡಿದರೆ ಪಟ್ಟಣದ ಸೌಂದರ್ಯ ಹೆಚ್ಚುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ಸಲಹೆಗಾರರಾದ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಗೌರವಾಧ್ಯಕ್ಷರಾದ ಶಕೀಲ್, ಸಂಚಾಲಕರಾದ ವಿಮುಕ್ತಿರಾಜು, ಡ್ಯಾನ್ಸರ್ ಪವನ್, ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ, ಕರ್ನಾಟಕ ಗಡಿನಾಡು ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲು, ಭೀಮನಬೀಡು ರಫೀಕ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ನವೀನ್ ಗರುಡ. ಸರ್ ಹೇಳಿ ಸರ್. ಕೆಂಪು ಮತ್ತು ಹಳದಿ ಬಣ್ಣವನ್ನು ಇವತ್ತು ಕಾರಣಕ್ಕಾಗಿದ್ದೀವಿ ಅಂತ ಗೌರವವಾಗಿದೆ. ಇದು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅವರ ಅನುಮೋದನೆ ಪಡೆದುಕೊಂಡು ಇದನ್ನು ಅನುಸರಣೆ ಮಾಡೋ ಕೆಲಸವನ್ನು ಮಾಡ್ತೀವಿ. ಧನ್ಯವಾದ. ರಾಷ್ಟ್ರೀಯ ಮೈಸೂರು ದೀಪ ಹಾಕಬಹುದು, ವಿದ್ಯುತ್ ದೀಪ ಹಾಕಬಹುದು, ಮತ್ತು ಕೇಂದ್ರ ರಸ್ತೆ ಮತ್ತು ಚಾಮರಾಜ ರಸ್ತೆ ಪುಸ್ತಕದಲ್ಲಿ ವಿದ್ಯುತ್ ದೀಪ ಹಾಕಬಹುದಿಗೆ ಕೆಂಪು ಮತ್ತು ಹಳದಿ ಬಣ್ಣಗಳು ವಿಚಾರವಾಗಿ ಮನವಿ ಸಲ್ಲಿಸಲಾಗಿದೆ. ಯಾಕಂದರೆ ಈಗ ನವೆಂಬರ್ ಗಣರಾಜ್ಯೋತ್ಸವ ಬರ್ತಾ ಇದೆ. ಅದಲ್ಲದೆ ಈಗ ಅಂತಾರಾಜ್ಯ ಈ ಕಡೆ ಕೇರಳ, ಈ ಕಡೆ ತಮಿಳುನಾಡು ಇರ್ತಕ್ಕಂಥ ಇದರಿಂದ ಅದೊಂದು ಕೆಂಪು ಹಳದಿ ಬಣ್ಣ ಹೊಡೆದಾಗ ಒಂದು 6 ಅಡಿ 3 ಅಡಿಗೆ ಕೆಂಪು 3 ಅಡಿ ಹಳದಿ ಬಣ್ಣ ಹೊಡೆದಾಗ ತುಂಬ ಸುಂದರವಾಗಿ ಕಾಣುತ್ತೆ. ನಾನು ಒಂದು ಇವಾಗ ಅದೇ ಥರ ಸುಮಾರು 87 ಕಂಬ ಇದೆ ಸರ್. ಕೇರಳ ಮತ್ತು ಈ ಮೈಸೂರು ಏನಿಲ್ಲ ಅಂದ್ರೂ ನಾವು ಮಾಡಿದ್ದೀವಿ, ಕನ್ನಡ ಪೋರ್ಟಲ್ ಕಲೆಕ್ಟ್ ಮಾಡಿದ್ದೀವಿ. ಹೌದು 54 ಕಂಬ ಇಲ್ಲಿದೆ. ಮತ್ತು 33 ಕಂಬ, 87 ಕಂಬ ಇದೆ. 87 ಕಂಬಕ್ಕೆ ಕೆಂಪು ಹಳದಿ ಬಣ್ಣ ಹೊಡೆದಾಗ ಪಟ್ಟಣ ಸುಂದರವಾಗಿ ಆಕರ್ಷಣೆಯಾಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಒಂದು ಹಳ್ಳಿಯಿಂದ ಮಾಡಿಸಿದ್ದೀವಿ, ಮಟನ್ ಮಾಡಿಸಿದ್ದೀವಿ. ಸಾರ್ವಜನಿಕರಿಗೆ ಯಾವ ತೊಂದರೆ ಆಗಿದ್ರೆ ಅರ್ಧ ಜಾಗವನ್ನು ಮಾಡ್ತಾ ಇದ್ದೀವಿ. ಒಟ್ಟು ಇನ್ನು ಮುಖ್ಯ ಜಾಗವನ್ನು ನಾವು NHA ಅವರಿಗೆ ಪತ್ರ ಬರೀತಾ ಇದ್ದೀವಿ. ಪತ್ರ ಬರೆದು ಅವ್ರ ಮುಖಾಂತರ ಸ್ಥಾಪಿಸ್ತಾ ಇದ್ದೀವಿ. ಮತ್ತು ಶೀಘ್ರದಲ್ಲೇ ರಮದಾನರು ಶಾಸಕರು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 2 ಕಡೆ ಬೈಲು ಮತ್ತು ರೈಲಿಂಗ್ಸ್ ಯೋಜನೆ ಅದು ಮಾಡಿಬಿಟ್ಟು ಅದನ್ನು ಮಾಡ್ತಾ ಇದ್ದೀವಿ. ಅದು ಮಾಡ್ತಾ ಇದ್ದೀವಿ. ಅದು 7 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಅದರಿಂದ ಜಾಸ್ತಿ ಅನುದಾನ ಬೇಕಾಗಿರೋದ್ರಿಂದ ನಮ್ಮ ಕಾನೂನು ಪ್ರಕಾರ ಏನಿದೆ ಟೆಕ್ನಿಕ್ಕು ಮತ್ತು ಅನುಮೋದನೆ, ಟೆಕ್ನಿಕಲ್ ಅನುಮೋದನೆ ಇರುತ್ತೆ, ಅದನ್ನ ಅಡ್ಮಿಷನ್ ಇರುತ್ತೆ, ಅದನ್ನು ಪ್ರಮಾಣ ಮಾಡಬೇಕು, ಮಾಡ್ತೀವಿ. ನಮ್ಮ ಶಾಸಕರ ಬಗ್ಗೆ ಹೆಚ್ಚಿನ ಕಾಳಜಿ ಮಾಡಲೇಬೇಕಂದ್ಬಿಟ್ಟು ನಮಗೆ ಮಾಡೋಕ್ಕೆ ಸೂಚನೆ ನೀಡಿದ್ದಾರೆ. ತಗೊಂಡಿದ್ದೀವಿ. ನಾಯಿಗಳು ಟೆಂಡರ್ ಕೊಟ್ಟಿದ್ದೀರಾ? ನಾಯಿಗಳು ಟೆಂಡರ್ ಕೊಟ್ಟಿದ್ದೀವಿ. ಬಟ್ ಯಾರು ಬಂದಿಲ್ಲ, ಇನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ಇದು ಯಾಕಂದರೆ ಈ ನಾಯಿಗಳು ನಮ್ಮ ಕರ್ನಾಟಕದಲ್ಲೇ ಇಬ್ಬರು 3 ಜನ ಈ ಕೆಲಸ ಮಾಡೋರು. ಇವಾಗ ಅವರು ಬೇರೆ ಕಡೆ ಮಾಡ್ತಿದ್ದಾರೆ, ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ನಾವು ಸ್ವಂತವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವರ್ಷ 4 ದಿನ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಕೆಲಸ ಮಾಡೋದು ರೇಡಿಯಸ್ ಆಗಿ ಸಿಗ್ತಾ ಇದೆ. ಮನೆ ಒಳಗೆ ಅದು ಹೇಳಿದೆ ಅಂತೇಳಿ ಸಡನ್ ಆಗಿ ನಾವು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.